ಜರ್ಮನಿಲಿ ಒಂದಿನ ರಜಾ ಸಿಕ್ಕಿದ್ರೆ ಸಾಕು, ಅದ್ರ ಜೊತೆಗೆ ಇನ್ನೊಂದು ರಜಾ ಹಾಕೊಂಡು ಲಾಂಗ್ ವೀಕೆಂಡಲ್ಲಿ ಟ್ರಿಪ್ ಹೊಡೆಯೋ ಪದ್ಧತಿ ಇದೆ. ನಮಗೆ 1 ಫ್ರೈಡೇ ರಜಾ ಸಿಕ್ಕಿತ್ತು. ಸೊ 3 ಡೇಸ್ ರಜಾ ಸಿಗ್ದಂಗೆ ಆಯಿತು. 3 ಡೇಸ್ ರಜಾ ಇದೆಯಲ್ಲ ಅಂತ ನಾವು ನಮ್ಮ ಫ್ರೆಂಡ್ಸು ಸೇರಿ ಒಂದು ಟ್ರಿಪ್ ಪ್ಲ್ಯಾನ್ ಮಾಡೋಣ ಅಂದ್ಕೊಂಡ್ವಿ. ಒಂದಿನ ರಜಾ ಇದ್ರೇನೆ ನಾವು ಮನೇಲಿರಲ್ಲ, ಇನ್ನು 3 ಡೇಸ್ ಸಿಕ್ಕಿದ್ರೆ ಬಿಟ್ಬಿಡ್ತೀವಾ? ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇರೋದೆ. ಯುರೋಪಲ್ಲಿ ಇರೋ ಬೆನಿಫಿಟ್ ಏನಂದರೆ ಜಸ್ಟ್ 2 ಅವರ್ಸ್ ಡ್ರೈವ್ ಮಾಡಿದರೆ ಸಾಕು, ಯಾವುದೋ ಒಂದು ಕಂಟ್ರಿಗೆ ಹೋಗಿಬಿಡ್ತೀವಿ. ಅಂತೂ ಫೈನಲಿ ಪ್ಲ್ಯಾನ್ ಮಾಡಿ ನಾವು 4 ಡೇಸಲ್ಲಿ 2 ಕಂಟ್ರಿ ಹೋಗೋಣ ಅಂತ ಥರ್ಸ್ಡೇ ಮಧ್ಯಾಹ್ನನೇ ಮನೆ ಬಿಟ್ವಿ. 4 ಡೇಸ್ ಟ್ರಿಪ್ ಅಂತ ರೂಪೇಶ್ ಅಡ್ಗೆ ಮಿಸ್ ಮಾಡೋಕ್ಕಾಗುತ್ತಾ ಹೇಳಿ? ಸೊ ಗ್ರಾಸರಿ ಜರ್ಮನಿಯಿಂದನೇ ಶಾಪಿಂಗ್ ಮಾಡ್ಕೊಂಡ್ವಿ. ಫಸ್ಟ್ ಹೋಗಿದ್ದು ಲಿಕ್ಟೆನ್ಸ್ಟೈನ್. ಈ ಕಂಟ್ರಿ 2 ಕಂಟ್ರಿ ಜೊತೆ ಬಾರ್ಡರ್ ಶೇರ್ ಮಾಡ್ಕೊಂಡಿದೆ. ಲಿಕ್ಟೆನ್ಸ್ಟೈನಲ್ಲಿ ಅಷ್ಟೊಂದೇನು ನೋಡೋದಿಲ್ಲ ಅನ್ಕೊಂಡು ಹೋದ್ವಿ, ಆದರೆ ಅಲ್ಲಿ ನೋಡೋದು ತುಂಬಾನೇ ಇದೆ. ಮಿನಿ ಸ್ವಿಟ್ಜರ್ಲ್ಯಾಂಡ್ ನೋಡ್ದಂಗೆ ಆಯಿತು. ಫಸ್ಟ್ ಲೊಕೇಶನ್ ವಾದೂಸ್ ಕ್ಯಾಸಲ್. ಈ ಕ್ಯಾಸಲ್ ಸ್ಪೆಷಾಲಿಟಿ ಏನು ಅಂದರೆ ವರ್ಷದ 365 ದಿನಾನು ಯಾರಿಗೂ ಎಂಟ್ರಿ ಇರಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು, ಏನೋ ಗೊತ್ತಾಗ್ತಿಲ್ಲಪ್ಪ. ಯಾಕಂದರೆ ಆ ಕಂಟ್ರಿ ರಾಜ ಈ ಕ್ಯಾಸಲ್ನೇ ಮನೆ ಮಾಡ್ಕೊಂಡಿರೋದು. ನೋಡೋಕೆ ಚೆನ್ನಾಗಿದೆ ಅಂತ 2 ರೀಲ್ಸ್ ಮಾಡಿಕೊಂಡು ಕರ್ನಾಟಕ ಫ್ಲಾಗ್ ನೋಡಿ ಫೋಟೋಸ್ ತೆಕ್ಕೊಂಡು ಅಲ್ಲಿಂದ ಹೊರಟ್ವಿ. ಆಮೇಲೆ ಸನ್ಸೆಟ್ ನೋಡೋಣ ಅಂತ ಗುಟೆನ್ಬರ್ಗ್ ಕ್ಯಾಸಲ್ ಹೋದ್ವಿ. ಇದು ಒನ್ ಆಫ್ ದ ಬೆಸ್ಟ್ ಸನ್ಸೆಟ್ ವ್ಯೂ ಪಾಯಿಂಟ್ ಆಗಿತ್ತು. ವ್ಯೂ ಎಂಜಾಯ್ ಮಾಡಿಕೊಂಡು 1000 ಫೋಟೋಸ್ ತೆಕ್ಕೊಂಡು ನಮ್ಮ ಸ್ಟೇ ಕಡೆ ಹೊರಟ್ವಿ. ಇದು ನಮ್ಮ ಫಸ್ಟ್ ಡೇ ಐಟಿನರಿ.